ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಪ್ರೆಸ್ ಮೀಟ್ ಮಾಡ್ತಾ ಇರೋದಕ್ಕೆ ಉದ್ದೇಶ ಬಿಹಾರ ಮತ್ತು ಈ ದೇಶದ ರಾಜಕೀಯ ಬಗ್ಗೆ ಒಂದು ಆಲೋಚನೆ ಮಾಡಬೇಕು ಅಂತ ನಾವು ಸೇರಿದ್ದೀವಿ. ನಮ್ಮದು ವಾಯ್ಸ್ ಆಫ್ ಯೂನಿಟಿ ಸದಾ ಇತ್ಯಾದಂಥ ಒಂದು ಒಕ್ಕೂಟದಿಂದ ನಮ್ಮ ಇಡೀ ಸಮಾಜಕ್ಕೆ, ವಿಶೇಷವಾಗಿ ಮುಸ್ಲಿಂ ಸಮಾಜಕ್ಕೆ ಒಂದು ಸಂದೇಶನ ಕೊಡಬೇಕು ಅಂತ ಈ ಪತ್ರಿಕಾಗೋಷ್ಠಿನ ನಾವು ಇಟ್ಟಿದ್ದೀವಿ. ಬಂಧುಗಳೇ, ನಾವು ಇವತ್ತು ಯುವಕರು, ವಿಶೇಷವಾಗಿ ನಮ್ಮ ಜನಾಂಗದ ಯುವಕರಿಗೆ ನಮ್ಮ ಒಕ್ಕಟ್ಟಿಂದ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ನಾವು ಕೇಳ್ತೀವಿ. ಅಂದರೆ ಎಚ್ಚರಿಕೆ ಗಂಟೆ ಥರ ಇವತ್ತು ರಾಜಕೀಯ ಆಗಿದೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದ ಪಾತ್ರ ಕುಚಿತವಾಗಿ ಜನಕ್ಕೆ ನೋಡಬೇಕಾದ್ರೆ ನಾವು ಎಷ್ಟೋ ಎಲ್ಲ ಪಕ್ಷಗಳಿಗೆ ನಮ್ಮ ಸಹಕಾರ ಇದ್ದರೂ ಕೂಡ ಇವತ್ತು ಮುಸ್ಲಿಂ ಬಾಂಧವರು ಒಂದು ರೀತಿ ಎಲ್ಲ ಪಕ್ಷಗಳಲ್ಲಿ ಒಂದು ರೀತಿ ಗುಂಪಿಗೆ ಕೊನೆಯಾಗಿ ಕೂತ್ಕೊಳ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಈ ಬರೋ ಚುನಾವಣೆ ಈಗ ಏನು ಕರ್ನಾಟಕ ಅಥವಾ ಬೆಂಗಳೂರಿನ ಚುನಾವಣೆಗಳಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಬಂಧುಗಳು, ವಿಶೇಷವಾಗಿ ಇಂಟೆಲೆಕ್ಚುವಲ್ಲು ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು ಒಂದು ಯೋಚನೆಯನ್ನು ಮಾಡಬೇಕು. ನಮ್ಮ ಸಮಾಜದಿಂದ ಯಾರನ್ನ ನಾವು ಆಯ್ಕೆ ಮಾಡಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಸಮಾಜಕ್ಕೆ ಒಳ್ಳೆಯದಾಗಬೇಕು ಮತ್ತು ಇಡೀ ಜನಾಂಗದ ಮಧ್ಯೆ ಅವ್ರು ಯಾವ ಜಾತಿನ ಇರಲಿ ಆ ಜಾತಿ ಮಧ್ಯೆ ಅವ್ರು ವಿಶೇಷವಾಗಿ ಹೋಗಿ ಅವರು ಛಾಪನ್ನು ಮೂಡಿಸಬೇಕು ಅಂತ ಆ ಥರ ಕೆಲವ್ರನ್ನ ನಾವು ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಅಲ್ಪಸಂಖ್ಯಾತರ ಯುವಕರು ಮುಂದೆ ಬರಬೇಕು, ಅವರಲ್ಲಿ ಒಂದು ಭಾವನೆ ಉತ್ಪಾದನೆ ಆಗಬೇಕು. ಇವತ್ತು ಯಾವ ರೀತಿ ನಮ್ಮ ಯುವಕರು ಕೆಲವರು ಕೆಟ್ಟ ದಾರಿಗೆ ಹೋಗಿ ಈ ದೇಶಕ್ಕೆ ಏನು ಹಾನಿನ ಮಾಡ್ತಾ ಇದ್ದಾರೆ, ಈ ಸಮಾಜದಲ್ಲಿ ಒಂದು ಕಲಂಕನ ತರ್ತಾ ಇದ್ದಾರೆ. ಅದು ವಿಶೇಷವಾಗಿ ಈಗ ಡೆಲ್ಲಿನಲ್ಲಿ ಮತ್ತು ಕಾಶ್ಮೀರ್ನಲ್ಲಿ ಏನು ಘಟನೆಗಳು ನಡೆದಿದೆ, ಆ ಘಟನೆ ವಿಶೇಷವಾಗಿ ಮುಸಲ್ಮಾನರನ್ನ ಒಂದು ಗುರಿಯಾಗಿ ಎಲ್ಲರೂ ಹೇಳೋದು ಒಂದು ದಾರಿ ಮಾಡಿದ್ದಾರೆ. ದಯವಿಟ್ಟು ನೀವು ನಿಮ್ಮ ಜಾಗ್ರತೆಯಿಂದ ಈ ಸಮಾಜಕ್ಕೆ ಕೆಟ್ಟ ಹೆಸರು ಬರಬಾರ್ದು. ನಿಮ್ಮ ಈ ದೇಶಕ್ಕೆ ನಿಮ್ಮ ಶಕ್ತಿಯಾಗಿ ಈ ದೇಶಕ್ಕೆ ಒಳ್ಳೆಯದಕ್ಕೆ ಅಭಿವೃದ್ಧಿಗೆ ನಿಮ್ಮ ಸೇವೆನ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಒಳ್ಳೆಯ ಜನನ ಆಯ್ಕೆ ಮಾಡಿ ತಗೊಂಡು ಬರೋಣ.